ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾತಗುಣಿ ಗ್ರಾಮದ ಶ್ರೀ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕ್ಲಸ್ಟರ್ ಮಟ್ಟದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ಥಳೀಯ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆ ನೀಡಿರುವ ವೇದಿಕೆ ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುವುದರ ಜೊತೆ ಅವರ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿಗೆ ಈ ರೀತಿಯ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರೇಖಾ ಕೆ, ಬಿಒ ಸೌತ್ 1, ಲತಾ ಮಂಜುನಾಥ್, ಆಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು, ಜನಪದ ಕಲಾವಿದ ಎಪಿ ರಂಗನಾಥ್, ಮಾಜಿ ಅಧ್ಯಕ್ಷರು, ವಕೀಲರ ಸಂಘ, ಸತೀಶ್, ಸಿಆರ್ಪಿ, ವಜ್ರಹಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ HMಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಶಾಲಾ ಮಕ್ಕಳು, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸೋಮಶೇಖರ್ ಸರ್ ಅವರೇ, ವೇದಿಕೆ ಮೇಲಿರುವಂತಹ ಆಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರಾದಂಥ ಲತಾ ಮೇಡಮ್ ಅವರೇ, ಈ ಥರ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಾಲೆಯ ಪ್ರೀತಿಯ ಮಕ್ಕಳೇ ಹಾಗೂ ಆ ಮಕ್ಕಳನ್ನು ಸಿದ್ಧತೆ ಮಾಡ್ಕೊಂಡು ಬಂದಿರುವಂತಹ ಶಿಕ್ಷಕ ವೃಂದದವರಿಗೆ ಎಲ್ರಿಗೂ ಸಹ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ, ನಿಜವಾಗ್ಲೂ ಇವತ್ತು ಒಂದು ಅತ್ಯುತ್ತಮವಾದಂಥ ದಿನ ಅಂತ ನಾನಂತೂ ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬಂದಿಲ್ಲಿಗೆ 3-4 ತಿಂಗಳುಗಳಾಯಿತು. ನಾನು ಹೊಸದಾಗಿ ಬಂದಂತಹ BO. ನಾನು ಕಂಡಂತಹ ನಾಯಕರುಗಳಲ್ಲಿ ಅತ್ಯಂತ ಉತ್ತಮವಾದಂಥ ನಾಯಕರನ್ನು ನಾನಂತೂ ಸೋಮಶೇಖರ್ ಸಾರಲ್ಲಿ ಕಂಡಿದ್ದೇನೆ. ಯಾಕಂದರೆ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ದೊಡ್ಡ ಕಾರ್ಯಕ್ರಮ, ಚಿಕ್ಕ ಕಾರ್ಯಕ್ರಮ ಅಂತ ಯಾವುದೂ ಸಹ ಭಾವನೆಯನ್ನು ವ್ಯಕ್ತಪಡಿಸಿದಂಥ ರೀತಿಯಲ್ಲಿ ಮಕ್ಕಳಿಂದನೂ ಸಹ ನಾವು ಅವರಲ್ಲಿರುವಂಥ ಕಲೆಯನ್ನು ಹೊರಹೊಮ್ಮಲು ಸಹ ನಾನು ಅದಕ್ಕೆ ಮಾರ್ಗದರ್ಶನವನ್ನು ನೀಡ್ತೀನಿ, ಪ್ರೋತ್ಸಾಹ ನೀಡ್ತೀನಿ ಅಂತ ಅನ್ನೋದು ಖಂಡಿತವಾಗ್ಲೂ ಕಂಡು ಬಂತು ಸರ್. ನಾನು ನಿಜವಾಗ್ಲೂ ಇದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಮತ್ತು ಶಿಕ್ಷಣ ಇಲಾಖೆಯಿಂದ ತುಂಬ ಆಭಾರಿಯಾಗಿದ್ದೀನಿ ಸರ್. ಯಾಕಂದರೆ ಸಾಮಾನ್ಯವಾಗಿ ನಾನು ನೋಡಿದಂಗೆ ತಿಳಿದಂಥ ಮಟ್ಟಕ್ಕೆ ರಾಜಕಾರಣಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ, ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಭಾಗವಹಿಸ್ತಾರೆ, ಚಿಕ್ಕ ಕಾರ್ಯಕ್ರಮ ಬೇಡ ಅಂತ ಇರ್ತಾರೆ. ಆದರೆ ನಿಮ್ಮ ನಡೆ, ನಿಮ್ಮ ಮಾರ್ಗದರ್ಶನ ನೋಡಿದಾಗ ಏನಂದರೆ, ಯಾವುದೇ ಕಾರ್ಯಕ್ರಮ ಆಗಲಿ ನನ್ನ ವ್ಯಾಪ್ತಿಗೆ ಬಂದಂತಹ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೀನಿ, ಅವ್ರಿಗೆ ಪ್ರೋತ್ಸಾಹವನ್ನು ನೀಡ್ತೀನಿ ಅನ್ನೋದು ಇವತ್ತು ನಾನಂತೂ ಕಂಡುಪಟ್ಟೆ ಸರ್. ಯಾಕಂದರೆ ನಾನು ಮೊದಲನೇದಾಗಿ ನೋಡಿದಂತಹ ಸಂದರ್ಭ ಯಾವುದು ಅಂದರೆ ಶಿಕ್ಷಕರ ದಿನಾಚರಣೆ. ನಾನು ಕೇವಲ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ನಮ್ಮಲ್ಲಿ 1200 ಜನ ಶಿಕ್ಷಕರು ಭಾಗವಹಿಸ್ತಾರೆ ಸರ್, ಅದಕ್ಕೆ ಕಾರ್ಯಕ್ರಮಕ್ಕೆ ನಿಮ್ಮ ಸಹಾಯ ಬೇಕು, ಪ್ರೋತ್ಸಾಹ ಬೇಕು ಅಂತ ಹೇಳಿದಾಗ ನೀವು ಎರಡನೇ ಮಾತನಾಡದಂಗೆ ರೀತಿಯಲ್ಲಿ ನೀವು ಅದಕ್ಕೆಲ್ಲ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಿ ಸರ್. ಅದು ನಿಮ್ಮ ಕಾರಣದಿಂದ ನಿಜವಾಗ್ಲೂ, ಯಾಕಂದರೆ ಎಲ್ಲ ಸಾಮಾನ್ಯವಾಗಿ ನಾನು ಕೇಳ್ಪಟ್ಟಂಗೆ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು ಸರ್. ಅದಕ್ಕೆ ನಾನು ಇದೊಂದು ವೇದಿಕೆಯನ್ನು ತಗೊಂಡು ನಾನು ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಂತರ ಮಕ್ಕಳೇ, ಇದೊಂದು ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಿರುವಂಥ ಸುಮಾರು 18-20 ವರ್ಷಗಳಿಂದ ಪ್ರಾರಂಭವಾಗಿರುವಂತಹ ಪ್ರತಿಭಾ ಕಾರಂಜಿ ಅನ್ನುವಂಥ ಕಾರ್ಯಕ್ರಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಬರೀ ಮಕ್ಕಳು ಶಾಲೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ. ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ವಾಜರಹಳ್ಳಿ ಕ್ಲಸ್ಟರ್ನ ವ್ಯಾಪ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಶಾಲೆಗಳ ಸರ್ಕಾರಿ ಅನುದಾನ ರಹಿತ ಎಲ್ಲ ಶಾಲೆಯ ಮಕ್ಕಳು ಸಹ ಭಾಗವಹಿಸಿದ್ದೀರಾ. ಮಕ್ಕಳೇ, ನೀವು ನಿಮ್ಮ ಶಾಲೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಶಾಲೆಯಿಂದ ವಿಜೇತರಾಗಿ ಇಲ್ಲಿ ಬಂದಿದ್ದೀರಾ. ಸೊ ಇಲ್ಲೂ ಸಹ ನೀವು ಇತರ ಶಾಲೆಯ ಮಕ್ಕಳೊಂದಿಗೆ ಸ್ಪರ್ಧೆಯನ್ನು ಮಾಡಿ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಬೇಕು ಅಂತ ನಾನಂತೂ ಕೇಳ್ಕೊಳ್ತೀನಿ. 60 ವರ್ಷ ಆಗೋಗ್ತಾ ಇದ್ದೇನಪ್ಪ ಅಂತ. ಬಟ್ ಎಲ್ಲ ಕಡೆ ನಾನು ಕೂಡ ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತೇನೆ, ಅವರ ಸಾಧನೆಗಳು, ಅವರೇನು ಕಮಿಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರ ಶಾಲೆ ಆವರಣ ನೋಡಿದ್ರೆ ಗೊತ್ತಾಗ್ತದೆ, ಪ್ರಶಸ್ತಿ ಪಡೆದದ್ದಕ್ಕಲ್ಲ, ಅವ್ರ ಪರಿಸರ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಅವರ ಶಾಲೆಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಬಹುಶಃ ಗೊತ್ತಾಗ್ತದೆ. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಹೋದಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಪರಮೇಶ್ವರ ಶಾಲೆಗೆ ಒಂದು ಸಾರಿ ಭೇಟಿ ಮಾಡಿ ಪರಿಸರದ ಬಗ್ಗೆ
ಆ ಶಾಲಾ ಆವರಣದ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಗೊತ್ತಾಗ್ತದೆ. ಎಷ್ಟೋ ಶಾಲೆಗಳು ಕೂಡ ಅದೇ ಥರನೇ ಇದೆ. ಇವಾಗ ನಮ್ಮ ರೇಖಾ ಅವರು ಕೂಡ ಬಂದಾದ್ಮೇಲೆ ಬಹಳಷ್ಟು ಶ್ರಮ ಆಗ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇನೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ಇನ್ನೂ ಒಂದು ಸ್ವಲ್ಪ ಕೆಲಸಗಳು ಇದೆ. ನನಗೆ ಅಲ್ಲೇ ಓದಂಥ ಸಂದರ್ಭದಲ್ಲೂ ಕೂಡ ಲೆಟರ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಒಂದೊಂದೇ ಸಾಲ್ವ್ ಮಾಡ್ತಕ್ಕಂಥದ್ದು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಂಥವ್ರು. ಅಬ್ಗೆರೆ ತಿಮ್ಮರಾಜು ನಾನಿಬ್ಬರು ಕೂಡ ಜೊತೆಯಲ್ಲಿ ಓದಂಥವ್ರು. ಅಬ್ಗೆರೆ ತಿಮ್ಮರಾಜು ಜೊತೆಲಿ ನಾನು ಕೂಡ ಈ ಜನಪದ ಹಾಡುಗಾರನ ಆಗಬೇಕು ಅಂತಕ್ಕಂಥದ್ದು ಬಹಳ ವರ್ಷದ ಆಸೆ ನನಗೆ. ಸಂಗೀತಕ್ಕೂ ಸೇರಿದ್ದೆ, ಆದರೆ ಸಂಗೀತ ನನಗೆ ಹತ್ತಲಿಲ್ಲ, ಒಲಿಲಿಲ್ಲ. ಅದೆಲ್ಲರಿಗೂ ಒಲಿಯೋದಿಲ್ಲ ಸಾಮಾನ್ಯವಾಗಿ. ಮಟ್ಟಕ್ಕೆ ಹೋದ್ರು ನಾವು ಈ ರಾಜಕೀಯಕ್ಕೆ ಬಂದು ಇಲ್ಲೇ ಉಳಿಯುವಂಗಾಯ್ತು. ನಾನು ಕೂಡ ಹೇಳ್ತಾ ಇದ್ದೆ ತಿಮ್ಮಣ್ಣಂಗೆ ಒಂದು 4-5 ಹಾಡು ಹೇಳ್ಕೊಡಪ್ಪ ಅಂತೇಳಿ. ಅವರು ಈಗಲೂ ಹೇಳ್ತಾ ಇದ್ರು ಬರ್ತೀನಪ್ಪ ಅಂತ ಹೇಳ್ತಾವ್ರೆ. ನಮಗೂ ಕೂಡ ಟೈಮ್ ಆಯ್ತಾ ಅಲ್ಲ ಪಾಪ, ಅವರು ಹೋಗಿ ಕಲಿಬೇಕಾದ್ರೂ ಕೂಡ ಬಹಳಷ್ಟು ಸರಳವಾದ ಮನುಷ್ಯ ತಿಮ್ಮಣ್ಣ. ಅಂದರೆ ಮುಖ್ಯಮಂತ್ರಿಗಳು ಟೈಮ್ ಅವಕಾಶ ಇಲ್ಲ, ಉಪಮುಖ್ಯಮಂತ್ರಿಗಳು ಇಬ್ಬರು ಪ್ಯಾಲೇಸ್ನಲ್ಲೇ ಮಾಡಬೇಕು ಅಂತ ಹೇಳಿದ್ದಕ್ಕೆ 14ನೇ ತಾರೀಕು ಪ್ಯಾಲೇಸ್ನಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸಹಕಾರ ಸಪ್ತಾಹ ನಮ್ಮ ಕ್ಷೇತ್ರದಲ್ಲಿ ಮಾಡಿ 14 ಸಹಕಾರ ಸಪ್ತಾಹ, 15-16 ಮಕ್ಕಳಿಗೋಸ್ಕರನೇ ಕಾರ್ಯಕ್ರಮ ಅಂತೇಳಿ ಪ್ರತಿ ವರ್ಷ 3-4 ದಿವಸ ಒಂದೊಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಾಲೆ, ನಮ್ಮ ಕ್ಷೇತ್ರದ ಶಾಲಾ ಮಕ್ಕಳಿಗೋಸ್ಕರನೇ ಆ ವೇದಿಕೆಯನ್ನು ಒದಗಿಸ್ಬೇಕು. ಅವ್ರಿಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಅವಕಾಶವನ್ನು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಭಾಳ ಮಕ್ಕಳು ಕೂಡ ಒಳ್ಳೊಳ್ಳೆ ಪ್ರತಿಭೆ ಇರ್ತಕ್ಕಂಥವರು ಕೂಡ, ಅವರಿಗೆ ಒಂದು ಸುಂದರವಾದ ವೇದಿಕೆ. ಬಟ್ ಇನ್ನೂ ವಿಶಾಲವಾಗಿ ಮಾಡ್ಬೋದಾಯಿತು ಪರಮೇಶ್ವರ್ ಅವರು. ಇಂಥ ಸಾವಿರಾರು ಜನ ಮಕ್ಕಳು ಸೇರಿದಂಥ ಸಂದರ್ಭದಲ್ಲಿ ಸುಂದರವಾದ ಒಂದು ವೇದಿಕೆ ಹಾಕಿ ಎಲ್ಲರೂ ಕೂಡ ನೆರಳಲ್ಲಿ ಕುಳಿತುವಂಥದ್ದು ಮಾಡ್ಬೋದಾಗಿತ್ತು. ಯಾಕೋ ಈ ಶಾಲೆಯ ಅಲ್ಲ ಆ ಥರ ಇದ್ದಾಗ ನಮ್ಗೆ ಹೇಳಿದ್ರೆ ಇದು ವರ್ಷಕ್ಕೂ ಒಂದು ಸಾರಿ ಅವಕಾಶ. ಆ ಶಾಲೆಯವರು ಇಂಟ್ರೆಸ್ಟ್ ತಗೋಬೇಕು. ಸಾವಿರಾರು ಜನ ಮಕ್ಕಳುಗಳು ಸೇರ್ತಾರೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಮಾಡಬೇಕು, ಕುಳಿತುಕೊಳ್ತಕ್ಕಂಥದ್ದು ಮಾಡಬೇಕು. ಅದನ್ನು ಮುಂದಿನ ಸಾರಿ ಹೇಳಿದ್ರೆ ನಾವೇ ಅಟ್ಲೀಸ್ಟ್ ಅರೇಂಜ್ಮೆಂಟ್ ಮಾಡಿಕೊಡ್ತೇನೆ. ಮಕ್ಕಳಿಗೋಸ್ಕರ ಅಲ್ಲಿಯ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇದ್ದೀವಿ. ಸಂಪೂರ್ಣ ಎಲ್ಲರೂ ಕೂಡ ಸುಮಾರು ಜನ ಸೇರ್ತಾ ಇದ್ದಾರೆ. ಅವ್ರು ಎಷ್ಟೊತ್ತಿಗೆ ವೇದಿಕೆ ಖಾಲಿ ಆಗ್ತದೆ, ನಾವು ಪ್ರತಿಭೆಯನ್ನು ಮಾಡಿ ತೋರಿಸ್ಲಿಕ್ಕಂತ ಮಾತಾಡ್ತಾ ಇರ್ತಾರೆ. ಅದು ಅಬ್ಗೆರೆ ತಿಮ್ಮರಾಜು ಏನಾರು ಶುರು ಮಾಡಿದ್ರೆ ಬೆಳಗ್ಗಿಂದ ಸಾಯಂಕಾಲ ಗಂಟ ಹೊಡಿತಾನೇ ಇರ್ತಾರೆ. ಟೀಚರ್ಸೇ ಕೇಳಿ, ಟೀಚರ್ಸೇ ಕೇಳಿ, ಟೀಚರ್ಸೇ ಕೇಳಿ ಅಂತ ಅಟ್ಲೀಸ್ಟ್ ಒಂದು 100 ಸಾರಿ ಹೇಳ್ತಾನೆ ಇರ್ತಾನೆ. ಭಾಳಷ್ಟು ನಮ್ಮ ಎಲ್ಲ ಪ್ರೋಗ್ರಾಮ್ಗೂ ಅಬ್ಗೆರೆ ತಿಮ್ಮರಾಜವರು ಕೂಡ 100ಕ್ಕೆ 100 ಇದ್ದೇ ಇರ್ತಾರೆ. ಅದರಿಂದ ಇದು ಸುಂದರವಾದ ವೇದಿಕೆ. ಜಾಸ್ತಿ ಟೈಮ್ ಬದಲು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದು ಇದ್ದಾರೆ ಅವರಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪರಮೇಶ್ವರ್ ಅವರಿಗೆ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅವರು ಅಷ್ಟೇ ನಮ್ಮ ತಾತ್ಗುಂಡಿಲಿ ಸುಂದರೇಶ್, ಸುಧೀರ್ ಅವರು ಕೂಡ ಸುಧೀಂದ್ರ ಅವರು ಕೂಡ ಸುಮಾರು ವರ್ಷದಿಂದ ನೋಡ್ತೇನೆ. ಯಾವತ್ತೂ ಒಂದೇ ಒಂದು ಪರ್ಸನಲ್ ಅವ್ರು ಕೇಳಲಿಲ್ಲ ನನ್ನ ಹತ್ರ. ತಾತ್ಗುಣಿ ಶಾಲೆಗೆ ರೂಮ್ಸ್ ಬೇಕು, ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಬೇಕು, ಕೇಳಿ ಎಲ್ಲವನ್ನ ಮಾಡಿಸ್ಕೊಳ್ತಕ್ಕಂಥ
ಅತ್ಯಂತ ಬುದ್ಧಿವಂತ ಸುಧೀರ್ ಅವರು, ಪರಮೇಶ್ವರರು ಅಷ್ಟೇ. ಅವರು ರಿಟೈರ್ಡ್ ಆಗೋದು ಒಳಗಡೆ ಅವರ ಶಾಲಾ ಆಜುಬಾಜು ಸುಮಾರು 3-4 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಿನ ಸರ್ಕಾರಿ ಶಾಲೆಗೆ ಕೊಡಿಸ್ಬಿಟ್ರೆ ನಮ್ಮ ಮಕ್ಕಳು ಓದ್ತಕ್ಕಂಥದ್ದು, ಪ್ಲಸ್ ಅಲ್ಲೇ ಒಂದು ಶಾಲೆಯನ್ನು ಚೆನ್ನಾಗಿ ಕಟ್ಬೋದು ಸರ್ ಅಂತೇಳಿ ಅವರ ಬಹುದಿವಸದ ಬೇಡಿಕೆ. ಅದನ್ನ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟು ಕೂಡ ಮೂವ್ ಮಾಡಿದ್ದೇನೆ. ಅಷ್ಟರೊಳಗಡೆ ಅವರ ಆಸೆಯನ್ನು ಕೂಡ ಅಲ್ಲಿ ತೀರ್ತದೆ ಅಂತಕ್ಕಂಥದ್ದನ್ನು ಹೇಳಿ ಪರಮೇಶ್ವರರು ಕರೆದಂಥ ಎಲ್ಲ ಪ್ರತಿಭಾ ಕಾರಂಜಿಗೆ ಕೂಡ ತಪ್ಪದೆ ನಾನು ಕೂಡ ವಿಸಿಟ್ ಮಾಡ್ತಾ ಇದ್ದೇನೆ. ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಟೀಚರ್ಸು ಕೂಡ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಯಾವತ್ತೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ. ಬಟ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇರ್ತದೆ, ಟಾಯ್ಲೆಟ್ಸ್ ಇಲ್ಲ, ಬೇರೆ ಬೇರೆ ಇಲ್ಲ. ಅದನ್ನು ಆದಷ್ಟು ಸಾಲ್ವ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.